ಮತ್ತು ನೀವು ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥ ಸೇವೆಗಿಂತ ಪಕ್ಷದಲ್ಲಿ ಬಂದ ಮೇಲೆ ಮಾಡಿರ್ತಕ್ಕಂಥ ಸೇವೆಗೆ ಬಸವಪ್ರಭು ಸರ್ನಾಡಗೌಡ ಅವ್ರನ್ನ ಟಿಕೆಟ್ ಕೊಡೋದಾದ್ರೆ ಯಾವ ಆಧಾರದ ಮೇಲೆ ಟಿಕೆಟ್ ಕೊಡಬೇಕು, ಯಾಕೆ ಕೊಡಬೇಕು, ನಿಮ್ಮ ಹಿಂದ್ಗಡೆ ಇದ್ದಿರ್ತಕ್ಕಂಥ ಬಲ, ಮುಂದೆ ಇದ್ದಿರ್ತಕ್ಕಂಥ ಗುರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತ ಆ ಛಲ ಏನಿದೆ ಸರ್? ಇವತ್ತು ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಾಗಲಿ ನಮ್ಮ ಶಾಸಕರಾಗಲಿ ಸಚಿವರಾಗಲಿ ನಾವು ಕೂತಾಗ ನಾನು ಮಾತಾಡ್ತಿರ್ತೀನಿ. ನೀವು ಬರೀ ರಸ್ತೆಗಳಾದವು, ನೀರಿನ ವ್ಯವಸ್ಥೆ ಆಯಿತು, ಇದು ಬೇಸಿಕ್. ಇದು ಬೇಸಿಕ್ ನಿಮ್ಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಯಾವುದೇ ಸರ್ಕಾರ ಇದ್ದರೂ ಅದನ್ನು ಮಾಡೇ ಮಾಡುತ್ತೆ, ಅದಕ್ಕೆ ಆದಂಥ ಡಿಪಾರ್ಟ್ಮೆಂಟ್. ಆದರೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಆರ್ಥಿಕವಾಗಿ ನಾವು ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾಗ ಮಾತ್ರ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಜೊತೆಗೆ ಆ ಕ್ಷೇತ್ರದ ಜನರು ಬಹಳ ಗೌರವಯುತವಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಬೈ ಬರ್ತ್ ನಮ್ಗೆ ಚಿಕ್ಕವರಿದ್ದಾಗಿಂದನೂ ಕೂಡ ವ್ಯತ್ಯಾಸ ಮಾಡುವಂಥದ್ದನ್ನು ನಮ್ಮ ಅಜ್ಜವರು ನಮ್ಗೆ ಹೇಳ್ಕೊಡ್ಲೇ ಇಲ್ಲ. ಯಾವುದೇ ಜಾತಿ ಧರ್ಮ, ನಮ್ಮ ಮನೆಯೊಳಗೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಇಲ್ಲೇ ಕಲಿತು ಇಲ್ಲೇ ನೌಕರಿ ಮಾಡಿಸಿ ನೌಕರಿ ಹಚ್ಕೊಂಡು ಹೋದಂಥ ಕೊಟ್ಟಂಥವ್ರು ನಮ್ಮ ಅಜ್ಜವ್ರು. ಅವರ ಒಂದು ಆಶೀರ್ವಾದದಿಂದನೇ ಇವತ್ತು ನನ್ನ ಮೇಲೂ ಕೂಡ ಅದೇ ಒಂದು ವಿಶ್ವಾಸ, ಒಂದು ಪ್ರೀತಿ ಜನರು ಇಟ್ಟಾರೆ. ಅದನ್ನು ನಾ ಎಂದೂ ಕಟ್ಸ್ಕೊಳ್ಳಿಕ್ಕೆ ಹೋಗೋದು. ರಾಜಕೀಯ ಬರುತ್ತೆ ಹೋಗುತ್ತಾ, ಆದರೆ ಆ ಪ್ರೀತಿ ವಿಶ್ವಾಸವನ್ನು ನಾನು ಎಂದೂ ಕಟ್ಸ್ಕೊಳ್ಳೋಕ್ಕೆ ಹೋಗಬಾರ್ದು ಅನ್ನುವಂಥ ದೃಢ ನಿಶ್ಚಯದಿಂದನೇ ನಾನು ಸಮಾಜ ಸೇವೆ ರಾಜಕೀಯದಲ್ಲಿ ಇರೋದು. ಒಂದು ವೇಳೆ ಪ್ರಭು ಸರ್ನಾಡಗೌಡರನ್ನ ಕೊಟ್ರೆ, ಬಸವ ಸರ್ನಾಡಗೌಡರನ್ನ ಅವಕಾಶ ಮಾಡಿಕೊಟ್ರೆ, ಆದರೆ ಫೈಟ್ ಮಾಡ್ತಾರೆ, ಗೆಲುವು ಆಗೋದಿಲ್ಲ. ಆದ್ರೆ ಒಂದು ವೇಳೆ ಅವರ ಮನಸ್ಸು ನೊಂದು 3-4 ವರ್ಷ ನಾನು ಆಕಾಂಕ್ಷೆ ಆಗಿದ್ದೇನೆ, ನನ್ನ ಜೊತೆ ಹೀಗೆ ಆಗ್ತಾ ಇದೆ, ನನ್ನ ಗರ್ವ ವಾಪಸಿ ಆಗ್ತೇನೆ ಅಥವಾ ಇಂಡಿಪೆಂಡೆಂಟ್ ಆಗ್ತೇನೆ ಅಂತ ಹೋದ್ರೆ ಲಾಭ ಆಗೋದು ನಮಗೆ, ನಾಡಗೌಡರಿಗೆ ನಷ್ಟ ಆಗೋದಿಲ್ಲ. ಆದ್ರೆ ಬಲಿಕ ಬಕರ ಆಗೋದು ಜಿ ಟಿ ಪಾಟೀಲ್ ಅವರು ಅಂತ ಹೇಳ್ತಾರೆ.